ಸುದ್ದಿ ಸೈಕಲ್ಗೆ ಸ್ವಾಗತ. ನಾನು ಗಂಗಾ ಜಾಧವ್. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇಬ್ರು ಅದ್ಭುತ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಇಬ್ರು ಕೂಡ ಒಳ್ಳೆಯ ಕಲಾವಿದರು. ರಿಯಾಲಿಟಿ ಶೋ ಮೂಲಕ ಹಾಗೆ ಧಾರಾವಾಹಿ ಮೂಲಕ ನಿಮ್ಮನ್ನ ರಂಜಿಸಿದ್ರು. ಇದೀಗ ಬಿಗ್ ಸ್ಕ್ರೀನ್ ನಲ್ಲಿ ನಿಮ್ಮನ್ನ ರಂಜಿಸೋದಕ್ಕೆ ಬರ್ತಿದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ಶೈನ್ ಶೆಟ್ಟಿ ಸರ್ ಹಾಗೆ ನಮ್ಮ ಅಂಕಿತಾ ಅಮರ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಥ್ಯಾಂಕ್ ಯು. ಎಲ್ಲರೂ ಕೂಡ ಮದುವೆ ಆಗ್ತಿದ್ದಂಗೆ ಹನಿಮೂನ್ಗೆ ಹೋಗ್ತಾರೆ. ನೀವು ನೋಡಿದ್ರೆ ಇಂಟರ್ವ್ಯೂಗೆ ಬಂದಿದ್ದೀರಾ, ಏನ್ ಕತೆ? ಆಕ್ಚುಲಿ ನಾವು ಮದುವೆ ಆಗ್ತಿರೋದು August 22 ಹೌದು. ಹನಿಮೂನ್ ಲೇಟ್ ಇದೆ. ಹನಿಮೂನ್ ಸಿದ್ಧತೆಗೆ ಓಡಾಡ್ತಾ ಇದ್ದಾರೆ ಇವಾಗ ಡೈರೆಕ್ಟರ್. ಜಸ್ಟ್ ಮ್ಯಾರಿಡ್ ಮೂಲಕ ಇಬ್ರು ಒಂದೊಳ್ಳೆಯ ಸಿನಿಮಾದ ಮೂಲಕ ಜನರನ್ನ ರಂಜಿಸೋದಕ್ಕೆ ಬರ್ತಾ ಇದ್ದೀರಾ. ಏನ್ ಹೇಳೋದಕ್ಕೆ ಹೊರಟಿದ್ದೀರಾ ಜಸ್ಟ್ ಮ್ಯಾರಿಡ್ ಮೂಲಕ? ಯೂಶ್ವಲಿ ಥಿಯೇಟರ್ಗೆ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಎಂಟರ್ಟೈನ್ಮೆಂಟ್ಗೋಸ್ಕರ ಫ್ಯಾಮಿಲಿ ಸಮೇತ ಬಂದು ನೋಡ್ಬೇಕು ಅಂತ ಅನ್ಕೋತಾರೆ. ಅಫ್ಕೋರ್ಸ್ ಈಗ ಸಿನಿಮಾ ಅಂತ ಬಂದಾಗ ಸಾಕಷ್ಟು ಜಾನರ್ಗಳಿರುತ್ತೆ. ಸಸ್ಪೆನ್ಸ್ ಥ್ರಿಲ್ಲರ್ ಇರ್ಬೋದು, ಕಾಮಿಡಿ ಇರಬಹುದು, ಅಥವಾ ಇನ್ನೇನೋ ಸೀರಿಯಸ್ ವಿಷಯಗಳ ಮೇಲೆ. ಬಟ್ ನಮ್ದು ಹೇಗೆ ಅಂದ್ರೆ ಇಟ್ಸ್ ವೆರಿ ಎಂಟರ್ಟೈನಿಂಗ್ ಅಷ್ಟೇ. ತುಂಬಾನೇ ಎಂಟರ್ಟೈನ್ಮೆಂಟ್ ಇದೆ ನಮ್ಮ ಸಿನಿಮಾದಲ್ಲಿ. ಹಾಗಾಗಿ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಫ್ಯಾಮಿಲಿ ಸಮೇತ ಬಂದು ಕುತ್ಕೊಂಡು ನೋಡುವಂತಹ ಸಿನಿಮಾ ಇದು. ಸರ್, ನೀವು ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಬಹಳ ವರ್ಷಗಳಿಂದ ಹಲವಾರು ಸಿನಿಮಾಗಳಿಗೆ ಸಂಗೀತ ಸಂಯೋಜನೆಗಳನ್ನ ಮಾಡಿಕೊಂಡು ಬರ್ತಿರುವಂತಹ ಅಜನೀಶ್ ಲೋಕನಾಥ್ ಸರ್, ಅವ್ರ ಜೊತೆ ಬಾಬಿ ಮೇಡಮ್ ಕೂಡ, ಅವರು ಕೂಡ ಹಲವಾರು ಸಿನಿಮಾಗಳಿಗೆ ಮ್ಯೂಸಿಕ್ಗಳನ್ನ ಮಾಡಿದ್ದಾರೆ ಅವಾಗ. ಬಟ್ ಇವಾಗ ಕೊಲಾಬರೇಟಿವ್ಲಿ ಅವರು ABBS ಸ್ಟುಡಿಯೋ ಅಂತ ಒಂದು ಪ್ರೊಡಕ್ಷನ್ ಹೌಸ್ನ ಮಾಡಿಕೊಂಡು ಆ ಪ್ರೊಡಕ್ಷನ್ ಹೌಸ್ ಅಂಡರ್ ಅಲ್ಲಿ ಒಂದು ಸಿನಿಮಾನ ಮಾಡುವಂತ ಒಂದು ಒಳ್ಳೆ ಸಿನಿಮಾನ ಮಾಡುವಂತ ಒಂದು ಪ್ರಯತ್ನದಲ್ಲಿ ಜಸ್ಟ್ ಮ್ಯಾರಿಡ್ ಅನ್ನ ಮಾಡಿರೋದವರು. ಅಂಡ್ ಆ ಪ್ರಯತ್ನಕ್ಕೆ ಸಾಥ್ ಕೊಟ್ಟಿರೋದು ನಾನು ಮತ್ತೆ ಅಂಕಿತಾ. ಅಂಡ್ ಅಂದ್ರೆ ಒಂದು ಎಷ್ಟೋ ವರ್ಷಗಳಿಂದ ಒಂದು ವಿಷನ್ ಅನ್ನ ಇಟ್ಕೊಂಡು ಆ ವಿಷನ್ ನ ಇವಾಗ ಬಾಟ್ ಇಟ್ ಇಂಟು ಅ ಮಿಷನ್. ಕತೆ ಕೇಳಿದಾಗ ಇಬ್ರಿಗೂ ಅನ್ಸಿದ್ದು, ಇಬ್ರಿಗೂ ಒಟ್ಟಿಗೆ ಅಂತೂ ಹೇಳಿರಲ್ಲ, ಸಪ್ರೇಟ್ ಆಗಿ ಹೇಳಿರ್ತಾರೆ. ಫಸ್ಟ್ ನಮ್ಗೆ ಕತೆ ಹೇಳಿದಾಗ ಸರ್ ಏನ್ ಅನ್ನಿಸ್ತು? ಅಂದ್ರೆ ನಂಗೆ ಇವನ್ ಕತೆ ಹೇಳಕ್ಕಿಂತ ಮುಂಚೆನೆ ಅಜನೀಶ್ ಲೋಕನಾಥ್ ಸರ್ ಪ್ರೊಡಕ್ಷನ್ ಮಾಡ್ತಿದ್ದಾರೆ, ಒಂದು ಸಿನಿಮಾನ ಮಾಡ್ತಿದ್ದಾರೆ ಅಂತ ಹೊರಟಾಗ ಕಾಂತಾರ ಅಂಡ್ ಹಲವಾರು ನಾವು ಮೆಚ್ಚಿರುವಂತ ಸಿನಿಮಾಗಳು ಆಗಿರ್ಬೋದು, ಈಗ ಉಳಿದವರು ಕಣ್ಣಂತೆ ಆಗಿರ್ಬೋದು, ಇದಕ್ಕೆಲ್ಲ ಸಂಗೀತ ನೀಡಿದವರು. ಇಷ್ಟು ವರ್ಷಗಳ ಅವರ ಎಕ್ಸ್ಪೀರಿಯನ್ಸ್ ವೆನ್ ಅಂತ ಒಬ್ಬ ಸಂಗೀತ ನಿರ್ದೇಶಕ ಒಂದು ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಗೊತ್ತಾ. ಆ ಎಕ್ಸ್ಪೆಕ್ಟೇಷನ್ ಇಂದ ಫಸ್ಟ್ ಬಂದಂತ ಸಿನಿಮಾ ಅಂದ್ರೆ ಕತೆ ಕೇಳಕ್ಕೆ ರೆಡಿ ಆದಂತ ಸಿನಿಮಾ ಇದು. ಅಂಡ್ ಅದ್ರ ನಂತರ ಕತೆ ಹೇಳಿದ್ರು. ಸೊ ಕತೆ ಹೇಳಿದಾಗ ಅದರಲ್ಲಿ ಎಷ್ಟು ವರ್ಷಗಳಿಂದ ಅವರು ಅದ್ರ ಬಗ್ಗೆ ಪ್ರಯತ್ನ ಮಾಡ್ಕೊಂಡು ಬಂದಿದ್ದಾರೆ, ಎಷ್ಟು ವರ್ಷಗಳಿಂದ ಅದಕ್ಕೆ ತಯಾರಿನ ಮಾಡ್ಕೊಂಡು ಬಂದಿದ್ದಾರೋ ಅದು ಕಾಣಿಸ್ತಾ ಇತ್ತು, ಆ ಎಫರ್ಟ್ ಕಾಣಿಸ್ತಾ ಇತ್ತು. ಸೊ ಆ ಎಫರ್ಟ್ಗೆ ಸಾಥ್ ಕೊಡ್ಬೇಕು ಅಂತ ಅನ್ನಿಸ್ತು. ದಟ್ಸ್ ಹೌ ಜಸ್ಟ್ ಮ್ಯಾರಿಡ್. ಮೇಡಮ್, ನಿಮ್ಗೆ ಕತೆ ಕೇಳಿದಾಗ ಏನ್ ಅನ್ನಿಸ್ತು? ಕಥೆ ಇವ್ರು ಹೇಳಿದ ಹಾಗೆ ಅಜನೀಶ್ ಸರ್ ಪ್ರೊಡಕ್ಷನ್ ಹೌಸ್ ಅಂದಾಗ ಮ್ಯೂಸಿಕ್ ಓರಿಯೆಂಟೆಡ್ ಇರುತ್ತೆ ಈ ಸಿನಿಮಾ ಅನ್ನೋದು ನನಗೆ ತರ ಏನಂತಾರೆ, ಸಂಗೀತ ಇದೆ ಅಂದರೆ ಸ್ವಾಭಾವಿಕವಾಗಿ ನನ್ನ ಇಂಟ್ರೆಸ್ಟ್ ಜಾಸ್ತಿ ಆ ಕಡೆ ಹೋಗುತ್ತೆ. ಅದೊಂದು ಪಾಯಿಂಟ್ ಇತ್ತು. ಇನ್ನೊಂದೇನೆಂದರೆ ನಾನು ಇಂಡಸ್ಟ್ರಿಗೆ ಹೊಸಬ್ಳು, ಹಾಗಾಗಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಸಾಕಷ್ಟು ಆಪರ್ಚುನಿಟೀಸ್ಗಳು ಬಂದಾಗ ಯಾತಕ್ಕಾಗಿ ಬಿಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು ನನಗೆ. ಯಾಕಂದರೆ ಇದ್ರ ಹಿಂದೆ ನಾನು ಮಾಡಿರೋದು ಸಿನಿಮಾ, ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಒಂದು ಕ್ಯಾರೆಕ್ಟರ್ನ ಅಪ್ರೋಚ್ ಮಾಡೋ ರೀತಿ ಇರಬಹುದು, ಅಥವಾ ಅಭಿನಯ ಮಾಡೋ ರೀತಿ ಇರ್ಬೋದು, ಪ್ರತಿಯೊಂದು ವ್ಯತ್ಯಾಸ ಇದೆ. ಅಲ್ಲಿ ನಾನು ಅನಾಹಿತ ಆಗಿದೆ, ಇಲ್ಲಿ ಸಹನ ಆಗಿದೆ, ಬಟ್ ತುಂಬಾ ಡಿಫ್ರೆನ್ಸ್ ಇದೆ ಆಕ್ಟಿಂಗ್ ವೈಸ್. ಹಾಗಾಗಿ ಪ್ರೇಕ್ಷಕರಿಗೆ ಏನ್ ಇಷ್ಟ ಆಗುತ್ತೆ, ನನ್ನಿಂದ ಅವರು ಏನನ್ನ ಜಾಸ್ತಿ ಇಷ್ಟಪಟ್ಟು ಮೆಚ್ಚಬಹುದು ಅನ್ನೋ ಕ್ವೆಶ್ಚನ್ ಮಾರ್ಕ್ಸ್ ಜಾಸ್ತಿ ಇರುತ್ತೆ ಹೊಸದಾಗಿ ಇಂಡಸ್ಟ್ರಿಗೆ ಬಂದಾಗ. ಮಾಡೋ ಥರ ಏನೇನು ಅವಕಾಶಗಳು ಸಿಗುತ್ತೆ ಎಲ್ಲ ಪಾತ್ರನೂ ಮಾಡಬೇಕು ಅನ್ನೋದೊಂದು ತಲೆಯಲ್ಲಿತ್ತು ನನಗೆ. ಸಹನ ಪಾತ್ರ ಬಂದಾಗ ಓಕೆ, ಸ್ವಲ್ಪ ಏನಂತಾರೆ ಆಟಿಟ್ಯೂಡ್ ತೋರಿಸೋ ಅಂತ ಹುಡುಗಿ, ಕಾಮಿಡಿ ಜಾನರ್ ಕಡೆ ಒಂಥರ ಪಂಚಿಂಗ್ ಡೈಲಾಗ್ಸ್ ಹೊಡೋ ಅಂತ ಹುಡುಗಿ, ಈ ಥರದ್ದೆಲ್ಲ ಏನೇನಿತ್ತು ಎಕ್ಸ್ಪೆರಿಮೆಂಟ್ ಮಾಡೋಕೆ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳಿ ನಾನು ಕಥೆಗೆ ಓಕೆ ಮಾಡಿದೆ.